ಹೊನ್ನಾವರ ತಾಲೂಕಿನ ಉಪ್ಪೋಣಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಹಿಮೆ ಗ್ರಾಮದ ಯಲಕುಟ್ಟಿಗೆ ಜನವಸತಿ ಪ್ರದೇಶದಲ್ಲಿ 1998ರಲ್ಲಿ ತಾಳೆಗರಿಯ ಕುಟೀರದಲ್ಲಿ ಪ್ರಾರಂಭವಾದ ಶಾಲೆ ಈಗ 25ರ ಸಂಭ್ರಮವನ್ನು ಕಾಣುತ್ತಿದ್ದು ಕಣ್ತುಂಬಿಕೊಳ್ಳಲು ಜನ ಕಾತುರರಾಗಿದ್ದಾರೆ. ಈ ಶಾಲೆಯು ತಾಲೂಕು ಕೇಂದ್ರದಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿದ್ದು ದಟ್ಟ ಕಾನನದ ನಡುವೆ ಇರುವ ಪುಟ್ಟ ವಿದ್ಯಾದೇಗುಲವಾಗಿದೆ. ಯಲಕುಟ್ಟಿಗೆ ಜನವಸತಿ ಪ್ರದೇಶದಲ್ಲಿ 53 ಕುಟುಂಬಗಳಲ್ಲಿ ಒಟ್ಟು 229 ಜನ ವಾಸಿಸುತ್ತಿದ್ದಾರೆ. ಈ ಶಾಲೆಯಲ್ಲಿ ಇಲ್ಲಿಯ ತನಕ 98 ವಿದ್ಯಾರ್ಥಿಗಳು ಶಿಕ್ಷಣ ಪಡೆದು 2024-25ರಲ್ಲಿ 17 ವಿದ್ಯಾರ್ಥಿಗಳು ದಾಖಲಾತಿಯನ್ನ ಪಡೆದು ಶಿಕ್ಷಣವನ್ನ ಮುಂದುವರಿಸುತ್ತಿದ್ದಾರೆ. 2 ಜನ ಶಿಕ್ಷಕರು ಮತ್ತು ಮುಖ್ಯ ಅಡುಗೆಯವರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ನಾಳೆ ಶನಿವಾರ ಯಲಕುಟ್ಟಿಗೆ ಶಾಲೆಯ ರಜತ ಮಹೋತ್ಸವ ಕಾರ್ಯಕ್ರಮವನ್ನು ಮಾನ್ಯ ಸಚಿವರಾದ ಮಂಕಾಳ ವೈದ್ಯರು ಉದ್ಘಾಟಿಸಲಿದ್ದಾರೆ. ಉಪ್ಪೋಣಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಗಣೇಶ್ ನಾಯ್ಕ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಜಿಲ್ಲೆಯ ಎಲ್ಲಾ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಗೌರವಾನ್ವಿತ ಜನಪ್ರತಿನಿಧಿಗಳು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಗ್ರಾಮ ಪಂಚಾಯತ್ ಉಪ್ಪೋಣಿಯ ಎಲ್ಲಾ ಸದಸ್ಯರು ಹಾಜರಿರಲಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಅಧಿಕಾರಿ ವರ್ಗದವರು ವಿಶೇಷ ಆಮಂತ್ರಿತರಾಗಿ ಸಭೆಯ ಮೆರುಗನ್ನು ಹೆಚ್ಚಿಸಲಿದ್ದಾರೆ. ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಪಾಲ್ಗೊಳ್ಳಲಿದ್ದಾರೆ. ರಜತ ಮಹೋತ್ಸವದ ನಿಮಿತ್ತ ಶಾಲೆಯು ಅನೇಕ ತನ್ನ ಭೌತಿಕ ಸೌಕರ್ಯಗಳನ್ನು ಪೂರೈಸಿಕೊಂಡು ಮಾದರಿ ಶಾಲೆಯಾಗಿ ರೂಪುಗೊಂಡಿದೆ. ಶೌಚಾಲಯ ನಿರ್ಮಾಣ, ಕೊಠಡಿಗಳಿಗೆ ಟೈಲ್ಸ್ ಅಳವಡಿಕೆ, ಧ್ವಜಕಟ್ಟೆ ಮತ್ತು ಇಂಟರ್ಲಾಕ್, ತಡೆಗೋಡೆ, ಗೇಟ್, ದ್ವಾರ ಮಂಟಪ, ಸುಂದರವಾದ ಬಣ್ಣ, ಮಕ್ಕಳಿಗೆ ಕುಳಿತುಕೊಳ್ಳಲು ಪೀಠೋಪಕರಣಗಳು, ಅನೇಕ ಭೌತಿಕ ಸೌಕರ್ಯಗಳನ್ನು ಪೂರೈಸಿಕೊಂಡು ರಜತ ಮಹೋತ್ಸವಕ್ಕೆ ಸಿದ್ಧವಾಗಿ ನಿಂತಿದೆ. ಇದೇ ಸಂದರ್ಭದಲ್ಲಿ ವನಸುಮ ಸಂಚಿಕೆಯ ಬಿಡುಗಡೆ, ಪಾರಿಜಾತ ಹಸ್ತಪತ್ರಿಕೆಯ ಅನಾವರಣ, ಶಾಲೆಯ ಇತಿಹಾಸವನ್ನು ತಿಳಿಸುವ ವಿಡಿಯೋ ಲೋಕಾರ್ಪಣೆ ಮುಂತಾದ ಕಾರ್ಯಕ್ರಮಗಳು ರಜತ ಮಹೋತ್ಸವದ ವೈಭವವನ್ನು ಹೆಚ್ಚಿಸಲಿದೆ. ಶಾಲೆಯ ಸ್ಥಾಪನೆಯಾಗುವಲ್ಲಿ ದುಡಿದ ಗೌರವಾನ್ವಿತರಿಗೆ, ಭೂದಾನಿಗಳಿಗೆ, ಸೇವೆ ಸಲ್ಲಿಸಿದ ಶಿಕ್ಷಕರಿಗೆ, ಎಸ್ಡಿಎಂಸಿ ಮಾಜಿ ಅಧ್ಯಕ್ಷರುಗಳಿಗೆ, ಸಾಧಕ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ. ಆಟದ ಮೈದಾನದಲ್ಲಿ ನಿರ್ಮಿಸಿರುವ ತಾಳೆಗರಿಯ ಶಾಲೆಯು ಪೂರ್ವ ವಿದ್ಯಾರ್ಥಿಗಳಿಗೆ 25 ವರ್ಷಗಳ ಹಿಂದಿನ ನೆನಪನ್ನ ಮೆಲುಕು ಹಾಕುವಂತೆ ಮಾಡಿದೆ. ಅಡಿಕೆಯಿಂದ ಮಾಡಿರುವ ಸೆಲ್ಫಿ ಕಾರ್ನರ್ ಎಲ್ಲರ ಆಕರ್ಷಣೆಯ ಕೇಂದ್ರವಾಗಲಿದೆ. ಒಂದು ದಿನ ನಡೆಯುವ ಈ ಕಾರ್ಯಕ್ರಮದಲ್ಲಿ ಸಂಜೆ ಶ್ರೀ ಮಾರುತಿ ಗುರೂಜಿಯವರ ದಿವ್ಯ ಉಪಸ್ಥಿತಿಯಲ್ಲಿ ಸಮಾರೋಪ ಕಾರ್ಯಕ್ರಮ ನಡೆಯಲಿದೆ. ನಂತರ ವಿದ್ಯಾರ್ಥಿಗಳಿಂದ ಮನರಂಜನಾ ಕಾರ್ಯಕ್ರಮ, ಡಿಕೆಡಿ ಖ್ಯಾತಿಯ ಕಲಾವಿದರಿಂದ ಅತ್ಯಾಕರ್ಷಕ ನೃತ್ಯ ಸಿಂಚನ ಕಾರ್ಯಕ್ರಮ ನಡೆಯಲಿದೆ. ನಾಗರಾಜ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.